ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಡಿ ಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ಪಟ್ಟದಾಟ ಹೇಗೆ ನಡೆಸ್ತಾ ಇದ್ದಾರೆ, ಯಾವ ಪಾನನ್ನ ಮೂವ್ ಮಾಡಿದ್ದಾರೆ, ಯಾವ ಪಾನನ್ನ ಮುಂದಕ್ಕೆ ಮೂವ್ ಮಾಡ್ತಾರೆ ಅನ್ನೋ ಕುತೂಹಲಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಇದ್ಕೊಂಡೇ ಅದಕ್ಕೆ ತಂತ್ರವನ್ನ ಹೆಣಿತಾ ಇದ್ದಾರಾ ಅಂತಲೂ ನೋಡ್ಬೇಕಾಗುತ್ತೆ. ನೋಡಿ, ಬಜೆಟ್ ಸಭೆ ಮಾಡಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವ ಸಂದೇಶವನ್ನ ಕಳಿಸೋಕೆ ಸಿಎಂ ಪ್ಲಾನ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಪರ ಮತ್ತು ಬೆಂಬಲಕ್ಕೆ ನಿಂತವರಿಗೆ ಈ ರೀತಿಯ ಮೆಸೇಜ್ ಅನ್ನ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಇದ್ಕೊಂಡೇ ಮಾಡ್ತಾ ಇದ್ದಾರೆ. ಡಿ ಕೆ ಪರ ರೆಸಾರ್ಟ್ ಪಾಲಿಟಿಕ್ಸ್ಗೆ ಮುಂದಾಗಿದ್ದ ಕೆಲ ಶಾಸಕರು ರೆಸಾರ್ಟ್ ಪಾಲಿಟಿಕ್ಸ್ಗೆ ಕೌಂಟರ್ ಆಗಿ ಫಾರಿನ್ ಟೂರ್ ತಂತ್ರವನ್ನ ಸಿದ್ದರಾಮಯ್ಯ ಬಣದಲ್ಲಿ ಒಂದಷ್ಟು ಜನ ಪ್ಲಾನ್ ಮಾಡ್ಕೊಂಡಿದ್ರು. ಸಿದ್ದರಾಮಯ್ಯ ಬಣದ 25ಕ್ಕೂ ಹೆಚ್ಚು ಶಾಸಕರು ಫಾರಿನ್ ಟೂರ್ ಅಂತ ಒಂದು ನೆಪ ಇಟ್ಕೊಂಡು ರೆಡಿ ಆದ್ರು. ಫಾರಿನ್ ಟೂರ್ಗೆ ಸಿಎಂ ಸಿದ್ದರಾಮಯ್ಯ ಪರೋಕ್ಷ ಬೆಂಬಲವನ್ನ ಕೂಡ ಕೊಟ್ಟಿದ್ರು. ಈ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಕೌಂಟರ್ ಕೊಟ್ಟಿದ್ರು ಸಿದ್ದರಾಮಯ್ಯ ಬಣದವರು. ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲವನ್ನ ಬಿಟ್ಟು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಈಗ ಉಳ್ಕೊಂಡಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಈ ಫಾರಿನ್ ಟ್ರಿಪ್ ಅವ್ರ ಕತೆ ಏನು, ಸ್ಪಾನ್ಸರ್ ಯಾರು ಮಾಡ್ತಾ ಇರೋದು, ಈಗಲೂ ಕೂಡ ಹೋಗ್ತಾರಾ, ಹೋದ್ರೆ ಬಜೆಟ್ ಒಳಗೆ ಬರ್ತಾರಾ, ಓಕೆ, ಮತ್ತಷ್ಟು ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮತ್ತು ಮಾಹಿತಿಯನ್ನ ನನ್ನ ಕಲಿಗ ವೀರೇಶ್ ನೀಡ್ತಾ ಹೋಗ್ತಾರೆ. ಗುಡ್ ಮಾರ್ನಿಂಗ್ ವೀರೇಶ್. ರೆಸಾರ್ಟ್ ರಾಜಕೀಯ ಒಂದ್ ಕಡೆ, ಬಟ್ ಫಾರಿನ್ ರಾಜಕೀಯ ನಮ್ಮ ರಾಜಕೀಯದಲ್ಲಿ ಸ್ವಲ್ಪ ಹೊಸ ಸೌಂಡ್ ಅನ್ನ ಮಾಡ್ತಾ ಇದೆ. ಹೋಗುವಂತವ್ರು ಎಷ್ಟು ಜನ, ಸ್ಪಾನ್ಸರ್ ಯಾರಾದ್ರೂ ಇದಾರಾ, ಇದಕ್ಕೆ ಯಾವ್ದಾದ್ರು ಇಲಾಖೆಯಿಂದ ಹೋಗ್ತಾ ಇದ್ದಾರಾ, ಹೈಕಮಾಂಡ್ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿಲ್ವಾ, ಡಿ ಕೆ ಶಿವಕುಮಾರ್ ಬಣ ಇದಕ್ಕೆ ಹೆಂಗೆ ಪ್ರತಿತಂತ್ರವನ್ನ ಹೆಣಿಬಹುದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ಖಂಡಿತವಾಗಿಯೂ ಒಂದು ಕಡೆ ರಾಜ್ಯದಲ್ಲಿ ಇದೀಗ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಪಟ್ಟನ್ನು ಹಿಡಿದುಕೊಂಡು ಕೂತು ನಿನ್ನೆ ಅವರು ಹಲವು ದಿನಗಳಿಂದ ಕಾಯ್ತಾ ಇದ್ದಂಥ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿರುವಂಥದ್ದು. ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಹ ಅವರಿಗೆ ತಾಳ್ಮೆಯ ಪಾಠವನ್ನು ಹೇಳಿ ಕಳಿಸಿರುವಂಥದ್ದು. ಸ್ವಲ್ಪ ದಿನಗಳ ಕಾಲ ಸಮಾಧಾನವಾಗಿರಿ, ನಿಮ್ಮ ಶ್ರಮ ಮತ್ತು ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಫಲ ಸಿಗುತ್ತೆ ಅಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಭರವಸೆಯನ್ನು ಆ ಕಡೆ ಕೊಡ್ತಾ ಬಂದರೆ, ರಾಜ್ಯದಲ್ಲಿ ಮಾತ್ರ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನದ್ದೇ ಉಳಿದುಕೊಂಡು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪದೇ ಪದೇ ಚೆಕ್ಮೇಟನ್ನು ಕೊಡ್ತಾ ಇರುವಂಥದ್ದು. ಅವರು ಬಡ್ಜೆಟ್ನ ನಿರಂತರವಾಗಿ ಬಡ್ಜೆಟ್ ಮಂಡನೆಗೆ ಸಂಬಂಧಿಸಿದಂತೆ ನಿರಂತರವಾಗಿ ಇಲಾಖಾವಾರು ಸಭೆಗಳನ್ನು ಮಾಡಿ ಸಚಿವರುಗಳು ಮತ್ತು ಅಧಿಕಾರಿಗಳಿಂದ ಬಡ್ಜೆಟ್ಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ನಾನೇ ಬಡ್ಜೆಟನ್ನು ಮಂಡನೆ ಮಾಡ್ತೀನಿ, ನಾನು ಬಡ್ಜೆಟ್ ಮಂಡನೆ ಮಾಡುವವರೆಗೂ ಸಹ ಯಾವುದೇ ರೀತಿಯಂಥ ಅಧಿಕಾರ ಹಂಚಿಕೆಯ ಪ್ರಸ್ತಾಪ ಇಲ್ಲವೇ ಅನ್ನೋ ಒಂದು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ಬಡ್ಜೆಟ್ನ ಸಂದರ್ಭದಲ್ಲೇ ಶಾಸಕರುಗಳು ಸಹ ಎಲ್ಲರೂ ಫಾರಿನ್ ಟೂರ್ಗೆ ಹೋಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹೈಕಮಾಂಡ್ ಗಂಭೀರವಾದಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಯಾರೂ ಸಹ ವಿದೇಶ ಪ್ರವಾಸಕ್ಕೆ ಹೋಗಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದೆ. ಇದರ ಮಧ್ಯೆಯೂ ಸಹ ಕೆಲ ಶಾಸಕರುಗಳು ಅವರ ಸ್ವಯಂ ಖರ್ಚಿನಿಂದ ಪ್ರವಾಸಕ್ಕೆ ಹೋಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಇದೀಗ ಮತ್ತಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಹೀಗಾಗಿ ಬಹುತೇಕವಾಗಿ ಫೆಬ್ರವರಿ ಅಂತ್ಯಕ್ಕೆ ಹೈಕಮಾಂಡ್ ನಾಯಕರುಗಳು ಸಿಎಂ ಮತ್ತು ಡಿಸಿಎಂ ಅವರನ್ನ ಕರೆದು ಚರ್ಚೆ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ. ಓಕೆ, ಡಿ ಕೆ ಬಣದವರು ಈ ಕಡೆ ರೆಸಾರ್ಟ್ ಪಾಲಿಟಿಕ್ಸ್ ಅಂತ ಮಾಡ್ತಾ ಇದ್ರೆ, ಫಾರಿನ್ ಪಾಲಿಟಿಕ್ಸ್ ಅಂದ್ಕೊಂಡು ಈಗ ಸಿದ್ದರಾಮಯ್ಯ ಬಣದಲ್ಲೂ ಕೆಲವರು ಮಾಡೋಕ್ಕೆ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ. ಬಟ್ ಈ 20-25 ಜನ ಹೋಗ್ಬಿಟ್ರೆ ಯಾವ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ, ಅಂಡ್ ಅಂಥ ಮಹಾನ್ ಬದಲಾವಣೆ 25 ಜನದಿಂದ ಏನಾಗುತ್ತೆ ಅನ್ನೋ ಕುತೂಹಲ ಕೂಡ ಇದೆ. ಇದನ್ನ ಹೈಕಮಾಂಡ್ ಒಪ್ಕೊಳ್ಳುತ್ತಾ, ಎಂಟರ್ಟೈನ್ ಮಾಡುತ್ತಾ ಇವಕ್ಕೆಲ್ಲ, ಇದು ಕೂಡ ಪ್ರಶ್ನೆ.